ನಮಸ್ಕಾರ ಪ್ರೇಕ್ಷಕರೇ, ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಆಡಳಿತ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಏಡ್ಸ್ ದಿನ ಕಾರ್ಯಕ್ರಮದ ಜನಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾಧಿಕಾರಿ ದಿವ್ಯಪ್ರಭು ಅವರು, ಅಪಾಯಕಾರಿಯಾದ HIV ಕುರಿತು ಯುವ ಜನಾಂಗ ಎಚ್ಚರಿಕೆಯಿಂದ ಇರಬೇಕು. ಸ್ವೇಚ್ಛಾರದ ನಡವಳಿಕೆಯಿಂದ ಮಾರಕ ರೋಗ ತಲುಪುವ ಅಪಾಯವಿದೆ. ಏಡ್ಸ್ ನಂತಹ ರೋಗಗಳಿಂದ ದೂರವಿರಲು ಅರಿವು, ಜಾಗೃತಿ ಮತ್ತು ಸುರಕ್ಷಾ ಕ್ರಮಗಳನ್ನು ಪಾಲಿಸಬೇಕೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ DHO ಡಾಕ್ಟರ್ ಶಶಿ ಪಾಟೀಲ್, ಪರಶುರಾಮ್ ದೊಡಮನಿ, RCHO ಡಾಕ್ಟರ್ ಸುಜಾತಾ ಹಸವಿಮಠ್, DTO ಡಾಕ್ಟರ್ ರವೀಂದ್ರ ಬೋವರೆ, ಡಾಕ್ಟರ್ ತನುಜಾ, ಡಾಕ್ಟರ್ ಉಮೇಶ್ ಹಳ್ಳಿಕೇರಿ, ಡಾಕ್ಟರ್ ಪರಶುರಾಮ್ ಕಾಸೇಸರ್, ಡಾಕ್ಟರ್ ಪಾತ್ರೋಟ್ ಇದ್ದರು. ನಂತರ DHO ಕಚೇರಿಯಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಯಾದ ಡಾಕ್ಟರ್ ಶಶಿ ಪಾಟೀಲ್ ಮಾತನಾಡಿ, ನಮ್ಮ ಆರೋಗ್ಯ ಇಲಾಖೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡುವುದರ ಮೂಲಕ ಏಡ್ಸ್ ರೋಗ ಸಂಪೂರ್ಣವಾಗಿ ಹತೋಟಿಯಲ್ಲಿದೆ. ನಮ್ಮ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಅರಿವು, ಜಾಗೃತಿ ಮೂಡಿಸುವುದರ ಮೂಲಕ ರೋಗ ಹರಡದಂತೆ ಕ್ರಮ ಕೈಗೊಂಡಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಏಡ್ಸ್ ನಿಯಂತ್ರಣ ಅಧಿಕಾರಿಗಳಾದ ಡಾಕ್ಟರ್ ರವೀಂದ್ರ ಬೋವೇರ್, ಡಾಕ್ಟರ್ ಸುಜಾತಾ ಹಸವಿಮಠ್, ಡಾಕ್ಟರ್ FK ಪರಶುರಾಮ್, ಡಾಕ್ಟರ್ ಮಹೇಶ್ ಚಿತ್ತರಗಿ, ಡಾಕ್ಟರ್ ಮಂಜುನಾಥ್, ಡಾಕ್ಟರ್ SB ಕಳಸೂರ್ಮಠ್ ಇದ್ದರು. ಶ್ರೀ ಶಂಕರಗೌಡ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶ್ರೀ ಪಾತ್ರೋಟ್ ಕಾರ್ಯಕ್ರಮದ ನಿರೂಪಣೆ ಹಾಗೂ ವಂದನಾರ್ಪಣೆ ಮಾಡಿದರು. ನಂತರ ಜಿಲ್ಲಾ ಆರೋಗ್ಯ ಅಧಿಕಾರಿಯಾದ ಡಾಕ್ಟರ್ ಶಶಿ ಪಾಟೀಲ್ ಅವರು ನಮ್ಮ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದರು. ಅದೇ ರೀತಿ ಮತ್ತಿನ ಕೂಡ ಬಂದಿದ್ದಾರೆ, ಅವರು ಕೂಡ ಎಲ್ಲ ಪರವಾಗಿ ಸ್ವಾಗತ ಈ ಕಾರ್ಯಕ್ರಮವನ್ನು ಶಂಕರ್ ಪಾಟೀಲ್ ಸರ್ ಎಲ್ಲರಿಗೂ ನಮಸ್ಕಾರಗಳು. ವರ್ಲ್ಡ್ ಏಡ್ಸ್ ಡೇ, ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪ್ರಪ್ರಥಮವಾಗಿ ಅವರು ಇವತ್ತಿನ ಈ ಒಂದು ಜಾಥಾ ಕಾರ್ಯಕ್ರಮ ನಿಜವಾಗ್ಲೂ ನಮ್ಮಿಂದ ಯಶಸ್ವಿ ಆಯಿತು ಅಂತ ಅನ್ಕೊಂತೀನಿ. ಯಾಕಂದರೆ ಮಾನ್ಯ ನ್ಯಾಯಾಧೀಶರಾಗಲಿ, ಜಿಲ್ಲಾಧಿಕಾರಿಗಳಾಗಲಿ ಆಗಮಿಸಿ ಒಂದು ಉತ್ತಮ ಒಂದು ಪ್ರಚೋದನೆಯನ್ನು ನಮಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದೇ ರೀತಿ ಪ್ರತಿ ವರ್ಷದಂತೆ ಈ ಸಲ ನಮ್ಮ ಜಿಲ್ಲೆಯಲ್ಲಿ ಅವರಿವರು ಅನ್ನೋದೇ, ಯಾಕಂದ್ರೆ ಬೇರೆ ಜಿಲ್ಲೆಯೊಳಗೆಲ್ಲ ಒಬ್ಬರನ್ನ ಗುರುತಿಸಿ ಅವ್ರಿಗೆ ಕೊಡ್ರಿ, ಅವ್ರಿಗೊಂದು ನೆನಪಿನ ಕಾಣಿಕೆ ಕೊಡ್ರಿ ಅಥವಾ ಅವ್ರಿಗೊಂದು ಸನ್ಮಾನ ಮಾಡಿರಿ ಅನ್ನೋಂಥದ್ದು ಐತಿ. ಆದರೆ ಕಳೆದ ಹಲವು ವರ್ಷಗಳಿಂದಲೂ ಒಂದು ನಡ್ಕೊಂಡ್ಬಂದಿದ್ದು ಮತ್ತು ಮೇಡಮ್ ಅವರ ಅನುಮತಿ ಮೇರೆಗೆ ಇಲ್ಲ ನಮ್ಮ ಜಿಲ್ಲೆಯೊಳಗೆ ಎಲ್ಲ ಕೇಂದ್ರಗಳು ಅತ್ಯುತ್ತಮವಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಎಲ್ಲರಿಗೂ ನಾವು ಒಂದು ಅಭಿನಂದನೆಗಳನ್ನು ಸಲ್ಲಿಸುವುದರ ಮೂಲಕ ಈ ಒಂದು ನೆನಪಿನ ಕಾಣಿಕೆಗಳನ್ನು ಕೊಟ್ಟು ಅದನ್ನು ನಮಗೂ ಮುಂದಿನ ದಿನದಲ್ಲಿ ಒಂದು ಹುಮ್ಮಸ್ಸನ್ನು ತುಂಬಬೇಕನ್ನುವಂಥದ್ದು ಮೇಡಮ್ ಹೇಳಿದರು. ಹೀಗಾಗಿ ಎಲ್ಲರಿಗೂ ನಮ್ಮ ICPC ಕೇಂದ್ರ ಆಗಿರ್ಬೋದು, AINGO ಆಗಿರ್ಬೋದು, ರಕ್ತನಿಧಿ ಕೇಂದ್ರಗಳಾಗಿರ್ಬೋದು, ಎಲ್ಲ ಒಂದು ಏನು ನಮ್ಮ ಹೆಸರುಪಟ್ಟಿಯಲ್ಲಿ ಬರುವಂಥ ಕೇಂದ್ರಗಳಿಗೆ ಈ ಒಂದು ನೆನಪಿನ ಕಾಣಿಕೆಯನ್ನು ಒಂದು ನೀಡಬೇಕಾಗಿ ನಾನು ಮಾನ್ಯ ಜಿಲ್ಲಾ ಆರೋಗ್ಯಾಧಿಕಾರಿಗಳಾದ ಕ್ರಮವನ್ನು ಕೇಳ್ಕೊಳ್ತೇನೆ. ಈಗ ಒಂದೊಂದೇ ಕೇಂದ್ರದ ಹೆಸರುಗಳಲ್ಲಿ ಆ ಕೇಂದ್ರ ಸಿಬ್ಬಂದಿ ಬಂದು ಇದೊಂದು ಈಗಾಗಲೇ ಸಾಂಕೇತಿಕವಾಗಿ 3 ಕೇಂದ್ರಗಳಿಗೆ ನಾವು ಕೊಡ್ತೀವಿ. ಇನ್ನು ಉಳಿದ ಕೇಂದ್ರಗಳಲ್ಲಿ ಇದನ್ನು ಕೊಡೋದಿದೆ. ಈಗ ಜಿಲ್ಲಾ ಆಸ್ಪತ್ರೆ 02 ಕೇಂದ್ರದ ಸಿಬ್ಬಂದಿ ಬಂದು
ESRC ಕೇಂದ್ರ ಜಿಲ್ಲಾ ಆಸ್ಪತ್ರೆ ಧಾರವಾಡ. ESRC ಕೇಂದ್ರ ಗಣಪದವ್ರಿ. ಆಮೇಲೆ ಜಿಲ್ಲಾ ಆಸ್ಪತ್ರೆಯ ರಕ್ತ ಕೇಂದ್ರದ ಸಿಬ್ಬಂದಿ ಬಂದು ಜಿಲ್ಲಾ ಆಸ್ಪತ್ರೆಯ ರಕ್ತ ಕೇಂದ್ರ ಜಿಲ್ಲಾ ಆಸ್ಪತ್ರೆಯ ಜಾರಿಗೆ ಕೇಂದ್ರದ ಸಿಬ್ಬಂದಿಯವರು ಒಂದು ಈ ನವೀನ ಪಡೆಯುವರು. ಅದೇ HDFC ಕಾರ್ಪೊರೇಷನ್ ಹಾಸ್ಪಿಟಲ್ SDM ಹಾಸ್ಪಿಟಲ್ ESRC ಕೇಂದ್ರ ಹುಬ್ಬಳ್ಳಿ. ನಂತರ ಕಲಗಟ್ಟಿಗೆ ಬೆಳಕು ಮಹಿಳಾ ಸಂಘದ ಪ್ರತಿನಿಧಿಗಳು. ನಂತರ JSC ಕೇಂದ್ರ ಹುಬ್ಬಳ್ಳಿ. SRF ಕೇಂದ್ರ ಹಾಗೂ SRC ಹಾಗೂ SRC. ESRC ಧಾರವಾಡ. ಈ ಒಂದು ಎಲ್ಲ ವ್ಯಕ್ತಿಗೂ ನಮ್ಮ ಡ್ಯಾಮೇಜ್ ಧನ್ಯವಾದಗಳನ್ನು ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮ ಕುರಿತು ಮೇಡಮ್ ಒಂದೆರಡು ಮಾತುಗಳನ್ನು ಹೇಳಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಹಾಜರಾದ ಎಲ್ಲ ನಮ್ಮ ಕಾರ್ಯಕ್ರಮ ಅಶ್ವನಾಗಿದ್ದಾರೆ. ಎಲ್ಲ ಮಾಡಿಸಿ ಎಲ್ಲ ಸಿಬ್ಬಂದಿಯವರಿಗೆ ಹಾಗೂ ಎಲ್ಲ HIV AIDS ಕುರಿತು ಎಲ್ಲ ಯಾವ NGO ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಲ್ಲರಿಗೂ ನಾನು ಮೊದಲೇದಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ತಮ್ಮೆಲ್ಲರ ಒಂದು ಒಳ್ಳೆಯ ಕೆಲಸದಿಂದ ನಾವು ನಮ್ಮ ಜಿಲ್ಲೆಯಲ್ಲಿ ಎಲ್ಲ AIDS ಪ್ರಿವಿಲೆನ್ಸ್ ರೇಟ್ ಕಡಿಮೆ ಆಗಿದೆ. ಸೊ ತಾವೆಲ್ಲರೂ ಚೆನ್ನಾಗಿ ಕೆಲಸ ಮಾಡಿ
ಅಥವಾ ನಂತರ ART ಟ್ರೀಟ್ಮೆಂಟ್ಗೆ ಎಲ್ಲ ಡಾಕ್ಟರ್ಸ್ ಇರ್ಬೋದು ಎಲ್ಲರೂ ಒಂದು ಸರಿಯಾದ ಒಂದು ರೀತಿಯಿಂದ ನಡೆದಾಗ ಯಾಕಂದರೆ ಯಾವುದೇ ಕಂಪ್ಲೇಂಟ್ ಬರಾಕತ್ತಿಲ್ಲ ART ನನಗೆ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ, ನನ್ನ ಟೆಸ್ಟ್ ಆಗಿಲ್ಲ, ಸೊ ಈ ರೀತಿ ಯಾವುದೇ ಒಂದು ನಾನು ಕಂಪ್ಲೇಂಟ್ ರಿಸೀವ್ ಮಾಡಿಲ್ಲ. ಸೊ ಅದರಿಂದ ಬಹುಶಃ ತಾವೆಲ್ಲರೂ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ. ಸೊ ಇದೇ ಒಂದು ಒಳ್ಳೆಯ ಕೆಲಸವನ್ನು ಮುಂದಿನ ದಿನಗಳಲ್ಲೂ ಕೂಡ ಮಾಡಿ ನಮ್ಮ ಒಂದು ಜಿಲ್ಲೆಯನ್ನು ಏಡ್ಸ್ ಮುಕ್ತ ಜಿಲ್ಲೆಯನ್ನಾಗಿ ಮಾಡೋಣ. ಮತ್ತು ತಮಗೇನಾದರೂ ಸಮಸ್ಯೆ ಇದ್ದರೆ ಇಮಿಡಿಯೇಟ್ ಆಗಿ ನಿಮ್ಮ ಪ್ರೋಗ್ರಾಮ್ ಆಫೀಸರ್ ಹೇಳಿರಿ. ಸೊ ಬಟ್ ಯಾವುದೇ ಒಂದು ಕೆಲಸ ಅಥವಾ ಯಾಕಂದರೆ ಪೇಷಂಟು ಅವರಿಗೆ ಒಂದು ನಮಗೆಲ್ಲರಿಗೂ ಮತ್ತು ಹೊಸದಾಗಿ ಏನು ಹೇಳೋದಿಲ್ಲ. ಯಾಕಂದರೆ ಏಡ್ಸ್ ಅಂತ ಒಂದು ನಾವು HIV ಒಂದು ಪಟ್ಟವನ್ನು ಕಟ್ಟಿದರೆ ಬಹುಶಃ ಅವರು ಬಹಳ ಸಮಾಜದಲ್ಲಿ ಅವರು ಇದನ್ನಾಗಿ ನೋಡ್ತಾ ಇನ್ನೂ ಇದು ಹೋಗಿಲ್ಲ. ಸೊ ಅದರಿಂದ ನಾವೆಲ್ಲರೂ ಸರಿಯಾಗಿ ಅವರಿಗೆ ಮಾರ್ಗದರ್ಶನ ನೀಡಿ ಮುಂದಿನ ಯಾವುದೇ ಒಂದು ಆರೋಗ್ಯ ಅವರಲ್ಲಿ ಸಮಸ್ಯೆ ಆದಾಗ ಕೌನ್ಸಿಲಿಂಗ್ ಮಾಡಲಿ ಅಂತ ಹೇಳಿ ಮತ್ತು ಇನ್ನೂ ಒಂದು ಹೆಚ್ಚಿನ ಪ್ರಗತಿಯನ್ನು ನಾವು ಏಡ್ಸ್ ಮುಕ್ತ ಮಾಡುವಲ್ಲಿ ನಾವು ಸಾಧಿಸೋಣ ಅಂತ ಹೇಳಿ ನಾನು ಹೇಳ್ತೀನಿ. ಭಾಗವಹಿಸಿ ನಿಮ್ಮನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾ ಹೆಚ್ಚಿನ ಮಾಡಿ ಜಿಲ್ಲಾ ಈ ಒಂದು ಕಾರ್ಯಕ್ರಮ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ಲ ಪರವಾಗಿ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಎಲ್ಲ ಕಾರ್ಯಕ್ರಮಗಳು ಈ ಒಂದು ಕಾರ್ಯಕ್ರಮದ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಕ್ಕಾಗಿ ಎಲ್ಲರ ಪರವಾಗಿ ನನ್ನ ಪರವಾಗಿ ಇಲಾಖೆ ಪರವಾಗಿ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ಇನ್ನು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲ ನಮ್ಮ CTC ಎಲ್ಲ ವಿದ್ಯಾರ್ಥಿಗಳು ಹಾಗೂ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಅದೇ ರೀತಿಯಾಗಿ ಎಲ್ಲ ಸರ್ಕಾರಿ ಸಂಸ್ಥೆಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಕ್ಕಾಗಿ ಇಲಾಖೆ ಪರವಾಗಿ ನನ್ನ ಪರವಾಗಿ ಎಲ್ಲರ ಪರವಾಗಿ ನಂತರದ ಧನ್ಯವಾದ ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾರೆ. ಎಲ್ಲ ಪ್ರತಿಷ್ಠಿತ ಮಾಧ್ಯಮದಲ್ಲೂ ಕೂಡ ಅದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾ ಮಾಧ್ಯಮದಲ್ಲೂ ಕೂಡ ಧನ್ಯವಾದ ಸಲ್ಲಿಸಿ ಈ ಒಂದು ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರತಿ ವರ್ಷ ನಾವು ಡಿಸೆಂಬರ್ 1ನೇ ತಾರೀಕರಂದು ವಿಶ್ವ ಏಡ್ಸ್ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಸೊ ಅದರ ಮುಖ್ಯ ಉದ್ದೇಶ ಅಂದರೆ ಜನರಿಗೆ ಏಡ್ಸ್ ಕುರಿತು ಜನಜಾಗೃತಿ ಮೂಡಿಸುವುದಾಗಿದೆ. ಏಡ್ಸ್ HIV ಏಡ್ಸ್ ಯಾವ ರೀತಿ ಹರಡುತ್ತೆ, ಅದನ್ನು ಯಾವ ರೀತಿ ಪ್ರಿವೆಂಟ್ ಮಾಡಬೇಕು, ಎಲ್ಲಿ ಚಿಕಿತ್ಸೆ ಲಭ್ಯ ಐತಿ, ಎಲ್ಲಿ ಟೆಸ್ಟಿಂಗ್ ಮಾಡಲಾಗುತ್ತದೆ ಅಂತ ಒಂದು ಜನರಿಗೆ ಅರಿವನ್ನು ಮೂಡಿಸೋ ಸಲುವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಈ ಎಲ್ಲ ಕಾರ್ಯಕ್ರಮ ಎಲ್ಲ ಹಳ್ಳಿಗಳಲ್ಲಿ ಮತ್ತು ನಮ್ಮ ಎಲ್ಲ ವಿವಿಧ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಕೂಡ ನಾವು ಮಾಡ್ತಾ ಇದ್ದೀವಿ. ಸರ್ಕಾರದ ನ್ಯಾಕೋ ಸಂಸ್ಥೆ ಇದರಿಂದ ನಮ್ಮ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತವಾಗಿ HIV ಇದನ್ನು ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ. ಜನರಲ್ ಕ್ಲೈಂಟ್ ಇರ್ಬೋದು ಅಥವಾ ANC ರೋಗಿಗಳು, ANC ಗರ್ಭಿಣಿ ಸ್ತ್ರೀಯರು ಇರ್ಬೋದು, ಎಲ್ಲರಿಗೂ ಕೂಡ ನಾವು HIV ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಯಾರಾದರೂ ಪಾಸಿಟಿವ್ ಬಂದರೆ ಅವರಿಗೆ ನಾವು ಉಚಿತವಾಗಿ ನಮ್ಮ ಕಿಮ್ಸಲ್ಲಿ ಮತ್ತು ಜಿಲ್ಲಾ ಆಸ್ಪತ್ರೆ ಮತ್ತು ಎಲ್ಲ ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲಿ ಕೂಡ ART ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸೊ ನಮ್ಮ ಈ ಮೂಲಕ ಅಂದರೆ ಜಾನಪದ ಕಲಾತಂಡಗಳಲ್ಲಿರ್ಬೋದು, ಬ್ಯಾನರು, ಇದನ್ನು ಪೋಸ್ಟರ್, ಭಿತ್ತಿಪತ್ರ ವಿತರಣೆ ಮಾಡೋದ್ರ ಮೂಲಕ ಇರ್ಬೋದು, ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಎಲ್ಲ ಜನರಿಗೆ ಅವೇರ್ನೆಸ್ ಮಾಡಿ ನಮ್ಮ ಜಿಲ್ಲೆಯನ್ನು ಏಡ್ಸ್ ಮುಕ್ತ ಮಾಡುವುದಾಗಿ ನಮ್ಮ ಒಂದು ಉದ್ದೇಶ ಇರೋದ್ರಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ನಮ್ಮ ಇಲಾಖೆ ಸಿಬ್ಬಂದಿಗಳು, ಜನರು ಕೂಡ ನಮಗೆ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡ್ತಾರೆ. ಮೇಡಮ್, ಒಂದು ತಪ್ಪು ತಿಳುವಳಿಕೆ ಇದೆ. ಏನಂದರೆ ಗಂಡನಿಗಾಗಲಿ ಅಥವಾ ಹೆಂಡತಿಗಾಗಲಿ ಇದ್ದಾಗ ಈ ಮಗು ಗರ್ಭಕೋಶದಲ್ಲಿದ್ದಾಗ ಅವರಿಗೂ HIV ಬರುತ್ತಾ? ಹಾಂ, ಬರ್ಬೋದು. ಅದಕ್ಕೆ ಇಮಿಡಿಯೇಟಾಗಿ ನಾವು ಅಂಥ ಒಂದು ಮಗುವಿಗೆ ನಾವು ಇಮಿಡಿಯೇಟಾಗಿ ART ಸ್ಟಾರ್ಟ್ ಮಾಡ್ತೀವಿ. ನಂತರ 1 ವರ್ಷದ ನಂತರ ಅದಕ್ಕೆ ಟೆಸ್ಟ್ ಮಾಡಿ ಅವಾಗ ಅದು ಮಗುವಿಗೆ ಬಂದಿದೆಯೋ ಇಲ್ಲೋ ನೋಡಿ ಟೆಸ್ಟ್ ಮಾಡ್ತೀವಿ. ಈ ಹಿಂದಿನ ಅಂಕಿ ಸಂಖ್ಯೆಗಳನ್ನು ಗಮನಿಸಿದರೆ ಈ ಸಾರಿ ಅಂದರೆ ಕಳೆದ ವರ್ಷದಿಂದ HIV ಸೋಂಕಿತರ ಸಂಖ್ಯೆ ಕಡಿಮೆ ಆಗಿದಾವ ಅಥವಾ ಹೆಚ್ಚಾಗಿದೆ? HIV ಸೋಂಕಿತರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಬಂದಿದೆ ನಮ್ಮ ಜಿಲ್ಲೆಯಲ್ಲಿ. ಕಳೆದ ಒಂದು 10 ವರ್ಷದಿಂದ ಅಂಕಿ ಸಂಖ್ಯೆ ಕಂಪೇರ್ ಮಾಡಿದರೆ ಸೊ ಗಣನೀಯವಾಗಿ ಪ್ರಮಾಣ ಕಡಿಮೆ ಆಗಿದೆ. ಅಂದರೆ ಆರೋಗ್ಯ ಇಲಾಖೆ ಹೆಚ್ಚು ಕಾಳಜಿ ವಹಿಸ್ತಾ ಇದೆ ಮತ್ತು ಎಲ್ಲರಿಗೂ ಕೌನ್ಸಿಲಿಂಗ್ ಮಾಡಿ ಟೆಸ್ಟ್ ಮಾಡಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ತಾ ಇದ್ದೀವಿ.